ಮಾಚಮ್ಮನು ಅವನೊಡನೆ, ಊರಿನ ಪಂಚಾಯಿತಿಗೆ ಇವನು ಯಾಕೆ ಮೂಗು ಹಾಕಬೇಕು? ನನ್ನ ಮನೆ ಪೋಸ್ಟಾಫೀಸು ಮಾಡಿ ನನ್ನ ಮರ್ಯಾದೆ ಎಲ್ಲ ತೆಗೆಯುತ್ತಿದ್ದಾನೆ. ಪೋಸ್ಟಾಫೀಸು ಬಂದು ಊರಿಗೆ ಅನಿಷ್ಟ ಹಿಡಿದಿದೆ ಎಂದು ಕೂಗಾಡತೊಡಗಿದಳು. ಬೋಬಣ್ಣನ ಪರವಾಗಿ ಮಾತನಾಡುವವರು ಯಾರು ಕಾಣಲೇ ಇಲ್ಲ. ಒಂದೆರಡು ಜನ ಬೇಲಾಯದನಿಗೆ ಬಂದ ಮೂಲ ಈ ಕಾಗದ ನೋಡಿದವರಿದ್ದರು. ಅವರಿಗೆ ಬೋಬಣ್ಣನೇ ಅದನ್ನು ಯಾಕೆ ಬರೆದಿರಬಾರದು ಎಂಬ ಗುಮಾನಿ ಆರಂಭವಾಯಿತೋ ಏನೋ. ಅವರು ಯಾರೂ ಮಧ್ಯೆ ಬಾಯಿ ಹಾಕಲೇ ಇಲ್ಲ. ಹಾಗಾಗಿ ಅಲ್ಲಿ ಬಂದಿದ್ದವರೆಲ್ಲ ಬೋಬಣ್ಣನಿಗೆ ಯದ್ವಾತದ್ವಾ ಬೈಯತೊಡಗಿದರು. ಬೋಬಣ್ಣನಿಗೆ ತನ್ನ ತಪ್ಪಾದರೂ ಏನೆಂದು ಅರ್ಥವಾಗದೆ ಸುಮ್ಮನೆ ಪಶುವಿನ ತರ ನಿಂತಿದ್ದ. ಎಲ್ಲರೂ ಬೈದು ಸುಸ್ತಾಗಬಹುದೆಂದು, ಎಲ್ಲದಕ್ಕೂ ಕೊನೆ ಎಂಬುದೊಂದಿದೆ ಎಂದು. ಎಲ್ಲಕ್ಕಿಂತ ಹೆಚ್ಚು ದುಃಖ ಉಂಟುಮಾಡಿದ್ದೆಂದರೆ ಕಾವೇರಿಯ ಮೌನ. ಒಂದು ಚಕಾರ ಎತ್ತದೆ ಅವಳು ಸುಮ್ಮನಿದ್ದಳು. ಅವಮಾನ ಸಹಿಸುವುದಕ್ಕಿಂತ ರೌರವ ನರಕ ಇನ್ನೊಂದಿಲ್ಲ ಎನ್ನಿಸಿತು ಬೋಬಣ್ಣನಿಗೆ. ನೋಡು ಬೇಲಾಯದ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ನಿನ್ನ ಕಾಗದ ಇಲ್ಲಿ ಹಾಳಾಗ್ತಾ ಬಿದ್ದಿತ್ತು. ಅದನ್ನು ನಕಲು ಮಾಡಿ ಕಳಿಸಿದೆ. ನಿನ್ನ ಮಗಳು ಎಂಥವಳೋ ನೀನೆಂಥವನೋ ನನಗೇನು ಗೊತ್ತು ಎಂದು ಬೇಲಾಯದನಿಗೆ ಹೇಳಿದ. ಹೌದೌದು, ನೀನೊಬ್ಬ ಅಪ್ಪಂತವ, ಊರವರೆಲ್ಲ ಪೋಲಿಗಳು. ನಿನ್ನ ಮನೆ, ನಿನ್ನ ಹೆಂಡತಿ ಬಂದೋಬಸ್ತು ಮಾಡಿಕೊಂಡು ಊರವರ ಮಾತಾಡು. ನಿನ್ನ ಕೈ ಹಿಡಿದೋಳು ಎಷ್ಟು ಜನರ ಮನೆಯಲ್ಲಿದ್ದು ಬಂದವಳೋ ನೋಡಿಕೋ ಎಂದು ಮೂಗೂರಿನ ಮೇಸ್ತ್ರಿ ಬೋಬಣ್ಣನ ಮನ ನೋಯಿಸಲೆಂದೇ ನುಡಿದನು. ಆವರೆಗೂ ತಾಳ್ಮೆಯಿಂದ ಮಾತನಾಡುತ್ತಿದ್ದ ಬೋಬಣ್ಣನಿಗೆ ರುಮ್ಮನೆ ಸಿಟ್ಟು ನೆತ್ತಿಗೇರಿತು. ಮೂಗೂರಿನ ಮೇಸ್ತ್ರಿ ಮಾತಿಗೆ ಅಲ್ಲಿದ್ದವರೆಲ್ಲ ಅಪ್ರತಿಭರಾದರು. ಒಂದು ಕ್ಷಣ ಕಾಲ ಅಲ್ಲಿ ಮೌನ ಆವರಿಸಿತು. ಎಲ್ಲರೂ ಬೋಬಣ್ಣ ಏನು ಮಾಡಿದನೆಂದು ಆಪಾದಿಸಿ ಅಲ್ಲಿಗೆ ಬಂದಿದ್ದರೋ ಅಂಥದೇ ಹೀನ ಕೆಲಸಕ್ಕೆ ಮೂಗೂರಿನ ಮೇಸ್ತ್ರಿ ಇಳಿದಿದ್ದ. ಆದರೆ ಅವರ ವಿರುದ್ಧ ಯಾರೂ ಮಾತನಾಡಲಿಲ್ಲ. ಏಕೆಂದರೆ ಮೂಗೂರಿನ ಮೇಸ್ತ್ರಿ ಯಾರನ್ನುದ್ದೇಶಿಸಿ ಅಂದನೋ ಅವರಿಂದ ಮೊದಲು ಪ್ರತಿಭಟನೆಯನ್ನು ಅಪೇಕ್ಷಿಸಿದರು. ಬೋಬಣ್ಣ ಕಾವೇರಿಯ ಕಡೆ ನೋಡಿದ. ಕಾವೇರಿಯ ಕಣ್ಣಿನಲ್ಲಿ ಏನೋ ದಿಗ್ಮೂಢತೆ ಆವರಿಸಿತ್ತು. ಆಕೆ ಏನೂ ಮಾತಾಡದೆ ತನ್ನ ತಾಯ ಕಡೆ ತಿರುಗಿದಳು. ಮಾಚಮ್ಮನು ಬೋಬಣ್ಣನ ಮೇಲಿನ ಹಗೆತನದಿಂದ ಮಾತನಾಡದೆ ಇವರೆಲ್ಲ ತನ್ನ ಮೇಲಿನ ತಿರಸ್ಕಾರದಿಂದ ಆ ಆಪಾದನೆಯನ್ನು ಹೊರಲು ತಯಾರಾದುದನ್ನು ಕಂಡು ಬೋಬಣ್ಣನಿಗೆ ಕಣ್ಣು ಕೆಂಡವಾಯಿತು. ಏನೆಂದೆ ಸೂಳೆ ಮಗನೆ ಎಂದು ಮುಷ್ಟಿಕಟ್ಟಿ ಬಲವಾಗಿ ಮೂಗೂರಿನ ಮೇಸ್ತ್ರಿ ಮುಸುಡಿಗೆ ಗುದ್ದಿದನು. ಮೇಸ್ತ್ರಿ ವಿಕಾರವಾಗಿ ತೊದಲಿ ದುಪ್ಪನೆ ನೆಲಕ್ಕೆ ಬಿದ್ದನು. ಅವನು ಬಿದ್ದ ರೀತಿಯನ್ನು ನೋಡಿ ಬೋಬಣ್ಣ ಅವನ ಗತಿ ಪೂರೈಸಿತೆಂದೇ ತಿಳಿದನು. ಗುಂಪಿನಲ್ಲಿದ್ದವನು ಯಾವನೂ ಮೂಗೂರಿನ ಮೇಸ್ತ್ರಿಗೆ ಶೈತ್ಯೋಪಚಾರ ಮಾಡಲು ಮುಂದೆ ಬರಲಿಲ್ಲ. ಅವನ ಪರವಾಗಿ ಇನ್ಯಾರು ಬರುತ್ತಾರೋ ಬರಲಿ ಎಂದು ಮುಷ್ಟಿ ಕಟ್ಟಿಕೊಂಡು ಕೋಪಾವೇಶದಿಂದ ಬೋಬಣ್ಣ ನಿಂತಿದ್ದ. ಮಾಚಮ್ಮ ನೋಡಿದಳು. ಬೋಬಣ್ಣನ ಕೈ ಮೇಲಾಗುತ್ತಿರುವಂತೆ ಕಂಡಿತು. ಗುಂಪಿನಲ್ಲಿ ದೊಡ್ಡ ವೀರನಂತೆ ಬೆಳೆಯುತ್ತಿದ್ದಾನೆ ಬೋಬಣ್ಣ ಎಂದು ಗುಮಾನಿ ಬಂತು. ಕಾವೇರಿಯ ಮನಸ್ಸಲ್ಲಿ ತಿರುಗುತ್ತದೆಯೋ ಎಂದು ಭಯವಾಯಿತು. ಮೌನವಾಗಿ ನಿಂತಿದ್ದ ಗುಂಪಿನೊಳಗೆ ನುಗ್ಗಿ ಬಿದ್ದಿದ್ದ ಮೇಸ್ತ್ರಿ ಬಳಿ ಕುಳಿತು, ಅಯ್ಯಯ್ಯೋ, ಕೊಂದೇಬಿಟ್ನಲ್ಲೋ ನಿನ್ನ ಮನೆ ಹಾಳಾಗ. ನಿನ್ನಂತ ಮನೆ ಹಾಳನಿಗೆ ಮಗಳು ಕೊಟ್ಟು ಅವಳ ಬಾಯಿಗೆ ಮಣ್ಣು ಹಾಕಿದೆನಲ್ಲೋ ಎಂದು ಒರಲಿ ಊಳಿರ್ತೊಡಗಿದಳು. ಅವಳೊಡನೆ ಇನ್ನೊಂದೆರಡು ಜನ ಇದ್ದಕ್ಕಿದ್ದಂತೆ ಮೂಗೂರಿನ ಮೇಸ್ತ್ರಿಗೆ ತಾವು ಆಪ್ತರೆಂಬಂತೆ ಆರೋಪಿಸಿಕೊಂಡು, ಅಯ್ಯಯ್ಯೋ, ಹೋದೇನೋ, ಬರ್ತಾರಲ್ಲೋ ಪೊಲೀಸ್ನೋರು ನಾಳೆ ಎಂದು ಹೊರತೊಡಗಿದರು. ಬೋಬಣ್ಣ ನೋಡಿದ. ಪರಿಸ್ಥಿತಿ ವಿಕೋಪಕ್ಕೆ ಸರಿಯುತ್ತಿದ್ದಂತೆ ಕಂಡಿತು. ಮೂಗೂರಿನ ಮೇಸ್ತ್ರಿಗೆ ಶ್ವಾಸನೇ ನಿಂತು ಹೋಗಿದೆಯೋ ಏನೋ ಎಂದು ಅನುಮಾನವಾಯಿತು. ಅನಿರೀಕ್ಷಿತ ಅನಪೇಕ್ಷಿತ ತೊಂದರೆಗಳ ಆಘಾತಕ್ಕೆ ಜರ್ಜರಿತನಾಗಿದ್ದ ಬೋಬಣ್ಣನ ಬಿಗಿದ ಮುಷ್ಟಿ ಸಡಿಲಗೊಳ್ಳತೊಡಗಿತು. ಕಾವೇರಿ ನೀರು ತರಲು ಒಳಗೆ ಹೋಗಿದ್ದಳು. ಸತ್ತು ಹೋಗಿ ಸೂಳೆ ಮಕ್ಳ ಎಂದು ಒಂದಷ್ಟು ಜನರನ್ನು ದೂಡಿ ಗುಂಪು ಬಿಟ್ಟು ಹೊರಟ. ಅರೆ, ಎಲ್ಲಿಗ್ರೀ ಹೋಗ್ತೀರಾ? ಅರೆ, ತಡೀರಿ ಕೊಂಚ, ನಿಲ್ಲಯ್ಯ, ನಿಲ್ಲಿಸರಿ ಅವರನ್ನ ಇತ್ಯಾದಿ ಮಾತುಗಳು ಗುಂಪಿನಿಂದ ಬರುತ್ತಿದ್ದಂತೆಯೇ ಬೋಬಣ್ಣ ಎಲ್ಲರನ್ನೂ ದೂಡಿಕೊಂಡು ವೇಗವಾಗಿ ಹೊರಟು ಹೋದ. ಹಿಡಿಕೋ ಅವರನ್ನ ಎಂದು ಯಾರೋ ಯಾವನಿಗೋ ಕೂಗಿ ಹೇಳಿದರು. ಯಾವನೋ ದಾರಿಯಲ್ಲಿ ಬರುತ್ತಿದ್ದವನು ವೇಗವಾಗಿ ಬರುತ್ತಿದ್ದ ಬೋಬಣ್ಣನನ್ನು ತಡೆಯಲು ಅಡ್ಡ ಬಂದ. ಬೋಬಣ್ಣ ಝಾಡಿಸಿ ಅವನ ಹೊಟ್ಟೆಗೆ ಒದ್ದು ಮುಷ್ಟಿಯಿಂದ ಮೋರೆಗೆ ಅಪ್ಪಳಿಸಿದ. ಅವನು ಹೆಚ್ಚು ಕಡಿಮೆ ಉಸಿರೆತ್ತದೆ ನೆಲಕ್ಕೆ ಬಿದ್ದನು. ಅವನ ಹಿಂದೆ ಬರುತ್ತಿದ್ದ ಇನ್ನೊಬ್ಬನು ಮೊದಲಿನವನಿಗಾದ ಗತಿ ನೋಡಿ ಕಾಲಿಗೆ ಬುದ್ಧಿ ಹೇಳಿದ. 2-3 ಜನ ರಸ್ತೆಯಲ್ಲಿ ಓಡುತ್ತಿರುವುದನ್ನು ನೋಡಿ ಯಾರನ್ನು ಹಿಡಿಯಬೇಕೋ ಏನು ಕತೆಯೋ ತಿಳಿಯದೆ ಸುತ್ತಲಿನ ಜನ ಕಂಗಾಲಾಗಿ ನಿಂತರು. ಕೋಪದಿಂದ ಕೆಂಡವಾಗಿದ್ದ ಬೋಬಣ್ಣ ಅಡ್ಡ ಬಂದ ನೊಗ ಹೊತ್ತಿದ್ದ ಎರಡೆತ್ತುಗಳಲ್ಲಿ ಒಂದಕ್ಕೆ ಹೊಟ್ಟೆಯಲ್ಲಿದ್ದುದೆಲ್ಲ ಕಕ್ಕಿಕೊಳ್ಳುವಂತೆ ಒದ್ದನು. ಅವಕ್ಕೆ ತಲೆಕೆಟ್ಟು ನೊಗದ ಸಮೇತ ಗುಂಪಿನ ಮೇಲೆ ನುಗ್ಗಿ 4-6 ಜನ ಅಪ್ಪಳಿಸಿ ನೆಲಕ್ಕೆ ಬಿದ್ದರು. ಬೋಬಣ್ಣ ಹಿಂದಿರುಗಿ ನೋಡದೆ ಓಡಿ ಕತ್ತಲಲ್ಲಿ ಕರಗಿ ಹೋದನು. ಮಾರನೇ ದಿನ ಪೋಸ್ಟಾಫೀಸನ್ನು ವಿದ್ಯುಕ್ತವಾಗಿ ಮುಚ್ಚಲಾಯಿತು. ಕಾವೇರಿ ಮಾಚಮ್ಮನೊಂದಿಗೆ ತೋಟದ ಕೆಲಸಕ್ಕೆ ಹೋಗತೊಡಗಿದಳು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕತೆಗಳು,
ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹವುಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.